ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ಆರೋಗ್ಯಕರವಾದ ರಾಗಿ ಕೀಲ್ಸ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬ ಸುಲಭವಾಗಿ ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ರಾಗಿ 2 ಕಪ್ ತೊಗೋತಿದ್ದೀನಿ, ಸೇಮ್ ಮೆಜರ್ಮೆಂಟಲ್ಲಿ. ನಾನು ಹಿಂದಿನ ದಿನ ನೆನೆಸ್ಕೊಂಡಿದ್ದೀನಿ. ಇದನ್ನು ಒಂದು 5-6 ಸಾರಿ ತೊಳೆದು ಚೆನ್ನಾಗಿ ನೆನೆಸ್ಕೊಳ್ಳೋಣ. ಇದು ನೆಕ್ಸ್ಟ್ ಡೇ ಮಿಕ್ಸಿಗೆ ಹಾಕೊಳ್ಳೋಣ. ಅಷ್ಟಾದರೆ ಚೆನ್ನಾಗಿ ನೆಂದಿರುತ್ತೆ. ರಾಗಿ ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ಸೋಸ್ಕೊಳ್ಳೋಣ. ನುಣ್ಣಗೆ ರುಬ್ಬಿರೋದನ್ನು ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಆರೋಗ್ಯಕರವಾದ ಸ್ವೀಟು, ಸಕ್ಕರೆಯನ್ನು ಬಳಸ್ತಾ ಇಲ್ಲ, ಬೆಲ್ಲದಿಂದ ಮಾಡಿರುವಂತಹ ರಾಗಿ ಕೀಲ್ಸ. ನೋಡಿ, ರಾಗಿ ಹಾಲು ರೆಡಿಯಾಗಿದೆ. ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕೋತಿದ್ದೀನಿ ರುಬ್ಬಿ. ತೆಂಗಿನಕಾಯಿ ಹಾಲು ಕೂಡ ಇದಕ್ಕೆ ಸೇರಿಸ್ಕೊತಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳೋದ್ರಿಂದ ರಾಗಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಇನ್ನೊಂದು ಸರಿ ಕೂಡ ಸೋಸ್ಕೊತಿದ್ದೀನಿ ಬಟ್ಟೆಯಲ್ಲಿ. ಹಾಲು ಕೂಡ ರೆಡಿಯಾಗಿದೆ. ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು 2 ಕಪ್ ತೊಗೊಂಡಿದ್ದೀನಿ. ನೀರು ಹಾಕಿ ಬೆಲ್ಲ ಕರಗಿಸ್ಕೊಳ್ಳೋಣ. ಬೆಲ್ಲದಲ್ಲಿ ಕಸ ಇರೋದರಿಂದ ಬೆಲ್ಲ ಕರಗಿದ ಮೇಲೆ ಸೋಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಇವಾಗ ಕರಗಿದೆ. ಇದಕ್ಕೆ ಸೋಸ್ಕೊಳ್ಳೋಣ ರಾಗಿ ಹಾಲಿಗೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಆಗದೆ ಇರೋ ರೀತಿ ಕೈ ಆಡ್ತಲೇ ಇರಬೇಕು. ಇದನ್ನು ಇಲ್ಲಾಂದರೆ ರಾಗಿ ಗಂಟು ಆಗಿಬಿಡುತ್ತೆ. ಸ್ವೀಟ್ ಮಾಡಬೇಕಂದ್ರೆ ಸ್ವಲ್ಪ ಪೇಷನ್ಸ್ ಬೇಕೇ ಬೇಕು. ಅವಾಗೆ ಸಖತ್ ಟೇಸ್ಟಿಯಾಗಿರುವಂತಹ ಸ್ವೀಟ್ ರೆಡಿಯಾಗೋದು. ಇದು ಕುದಿಯೋಕ್ಕೆ ಶುರುವಾಗಿದೆ. ಇದು ನೈಟ್ ಮಾಡಿಟ್ಟು ಬೆಳಿಗ್ಗೆ ಕಟ್ ಮಾಡಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಆರೋಗ್ಯಕರವಾಗಿರುತ್ತೆ. ಈ ಥರ ಸ್ವೀಟ್ ಮಾಡಿಕೊಡಿ. ಬೇಕರಿಯಿಂದ ತಂದು ಕೊಡೋ ಬದಲು ಈ ಥರನೂ ಮನೆಯಲ್ಲಿ ಮಾಡಿ ಕೊಡ್ಬೋದು. ಅವರು ತುಂಬ ಖುಷಿಯಾಗಿ ತಿಂತಾರೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ಯಾರಿಗೆಲ್ಲ ಈ ರಾಗಿ ಕೆಲಸ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಕುದೀತಾ ಇದೆ ಚೆನ್ನಾಗಿ. ಗಂಟಾಗದೆ ತಳ ಹೊತ್ತದೆ ಇರೋ ಥರ ಕೈ ಆಡಿಸ್ತಲೇ ಇರಬೇಕು. ಇದನ್ನು ನೀವು ನೈಟೇ ಮಾಡಿ ಇಟ್ಕೊಂಬಿಡಿ. ಆವಾಗ ಬೆಳಗ್ಗೆ ಎದ್ದು ಕಟ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಈಸಿ ಆಗುತ್ತೆ. ಯಾರಾದರೂ ಗೆಸ್ಟ್ ಮಾಡ್ತಾರೆ ಅಂದರೆ ಹಿಂದಿನ ದಿನ ಮಾಡಿಟ್ಕೋಬೋದು. ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸಖತ್ ಟೇಸ್ಟಿಯಾಗಿರುವಂತಹ ರಾಗಿ ಕೀಲ್ಸ ಅಥವಾ ರಾಗಿ ಹಾಲ್ಬಾಯ್, ರಾಗಿ ಹಲ್ವಾ ಏನು ಬೇಕಾದ್ರೂ ಕರಿಬೋದು. ಇದಕ್ಕೆ
ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ವೀಟ್ ಮಾತ್ರ. ಒಂದೇ ಥರ ಸ್ವೀಟ್ ತಿಂದು ಬೋರ್ ಆಗಿದ್ದರೆ ಈ ಥರನೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಳೇನಪ್ಪ ಇದು ಎಲ್ಲರೂ ಮಾಡೋದನ್ನೇ ತೋರಿಸ್ತಿದ್ದಾಳೆ ಅನ್ಬೇಡಿ. ಯಾರಾದರೂ ಹೊಸ್ದಾಗಿ ಅಡುಗೆ ಕಲಿತಾ ಇದ್ದರೆ ಅವರಿಗೆ ತುಂಬಾ ಈಸಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ದಲೇ ನೋಡಿ. ಇದೇ ರೀತಿ ಗಂಟಾಗ್ದಲೇ ಇರೋ ಥರ ಕೈ ಆಡಿಸ್ದಲೇ ಇರಬೇಕು ಇದನ್ನು. ಇವನ್ ರಾಗಿ ಹಿಟ್ಟಲ್ಲೂ ಕೂಡ ಮಾಡ್ತಾರೆ ಡೈರೆಕ್ಟು, ಬಟ್ ಆ ಟೇಸ್ಟ್ಗಿಂತ ಈ ಟೇಸ್ಟು ಸೂಪರಾಗಿರುತ್ತೆ ಅಂತ. ನೋಡಿ ಕುದೀತಾ ಇದೆ ಚೆನ್ನಾಗಿ. ಇದು ಮಾಡೋದು ಕಷ್ಟ, ತಿನ್ನೋದು ತುಂಬಾ ಈಸಿ. ಹೇಗೆ ಖಾಲಿ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಜಾಸ್ತಿ. ಆಮೇಲೆ ಒಣ ಶುಂಠಿ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಗ ತಳ ಹತ್ತೋ ಚಾನ್ಸಸ್ ಇರುತ್ತೆ, ಹಂಗಾಗಿ ಕೈ ಆಡ್ತಲೇ ಇರಬೇಕು ಇದನ್ನು. ಆಗ್ತಾ ಬಂದಿದೆ. ನಾನು ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ತಳ ಬಿಡೋಕ್ಕೆ ಶುರುವಾದಾಗ ಅದಾಗಿದೆ ಅಂತ ಯಾರಿಗೆಲ್ಲ ಈ ರಾಗಿ ಕೆಲಸ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬೇ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿದೆ ಇದು. ಇದನ್ನು ಒಂದು ಪ್ಲೇಟಿಗೆ ತೆಗೆದುಬಿಡೋಣ. ಲಾಸ್ಟಲ್ಲಂತೂ ಕೈ ಬಿಡಲೇಬಾರ್ದು ಇದನ್ನು.
ನೋಡಿ ತಳ ಬಿಡ್ತಾ ಬಂದಿದೆ. ಆರೋಗ್ಯಕರವಾದ ರಾಗಿ ಕೆಲಸ ರೆಡಿಯಾಗಿದೆ. ತುಪ್ಪ ಸವರಿರೋ ಪಾತ್ರೆಗೆ ಹಾಕೋತಿದ್ದೀನಿ. ಇದು ತಣ್ಣಗಾದ್ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿ ಸರ್ವ್ ಮಾಡಿಬಿಡಿ. ನೋಡಿ ಎಷ್ಟು ಈಸಿಯಾಗಿ ಬಂದಿದೆ. ಸಖತ್ ಟೇಸ್ಟಿಯಾಗಿರುವಂತಹ ರಾಗಿ ಕಿಲ್ಸ ರೆಡಿಯಾಗಿದೆ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿದೆ. ಟೇಸ್ಟು ಅಷ್ಟೇ ಸೂಪರಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.